ಗ್ಲೋಬಲ್ ಲಾ ಕಾಲೇಜಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ. ನೋಡೋದ್ರಿಂದಾನೇ ಈ ಥರನೂ ನಾವು ಆಗಬೇಕು, ಈ ಥರನೂ ನಾವು ಬೆಳಿಬೇಕು ಅನ್ನೋ ಉತ್ಸಾಹ ನಮ್ಮ ಸ್ಟೂಡೆಂಟ್ಸ್ಗಳಲ್ಲಿ ಬಂದಿದೆ. ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಷ್ಟು ನಾವು ಇರಬೇಕು, ಹಾಗಂತ ನಮ್ಮ ಮಿತಿನೂ ದಾಟಿ ಹೋಗಬಾರ್ದು ಅಂತ ನಂದೊಂದು ಉದ್ದೇಶ. ವುಮೆನ್ಸ್ನ ಗಾಡೆಸ್ ಅಂತನೆಲ್ಲ ಹೇಗೆ ಹೇಳ್ತೀವೋ ಹಾಗೆ ನಮ್ಮ ಅಡ್ವೊಕೇಸಿಲೂ ಅಷ್ಟೇ ನಾವು ನೋಡ್ಬೋದು. ಶಿ ಈಸ್ ಈಕ್ವಲೆಂಟ್ ಟು ಮೆನ್. ಇವತ್ತು ಈ ಗ್ಲೋಬಲ್ ಲಾ ಕಾಲೇಜಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ. ತುಂಬ ಜನ ಸೇರವ್ರೆ. ಅವ್ರಿಗೆಲ್ಲರಿಗೂ ನಮ್ಮನ್ನು ಕರೆದಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲ ನಮ್ಮ ಪ್ರಿನ್ಸಿಪಲು ಎಲ್ಲರಿಗೂ ಧನ್ಯವಾದಗಳು. ಮಹಿಳಾ ದಿನಾಚರಣೆಯ ಎಲ್ಲರಿಗೂ ಶುಭಾಶಯನ ಕೋರ್ತಾ ಎಲ್ಲ ಒಳ್ಳೆಯದಾಗಲಿ. ಯಾವ ರೀತಿ ಎಲ್ಲ ಮಕ್ಕಳು ಸೇರಿದ್ದಾರೆ, ಒಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ. ಸರ್, ಇವತ್ತಿನ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ನಾವು ನಮ್ಮ ನೋಬಲ್ ಲಾ ಕಾಲೇಜಲ್ಲಿ ಆರ್ಗನೈಸ್ ಮಾಡಿದ್ವಿ. ಸೊ ಈ ಕಾರ್ಯಕ್ರಮಕ್ಕೆ ಸಾಕಮ್ಮ ಮೇಡಮ್ ಅವರು, ಲತಾ ಹನುಮಂತೇಗೌಡರವರು, ಸವಿತಾ ಮೇಡಮ್ ಅವರೆಲ್ಲ ಬಂದು ಇವತ್ತಿನ ಈ ಕಾರ್ಯಕ್ರಮನ ಯಶಸ್ಸು ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಮಹಿಳೆಯರ ಬಗ್ಗೆ ಒಂದು ಜಾಗೃತಿ ಮೂಡಿಸಿದ್ದಾರೆ. ಮಹಿಳೆಯರು ಇವ್ರನ್ನ ಮೇಡಮ್ ಅವ್ರನ್ನ ನೋಡೋದ್ರಿಂದಾನೇ ಈ ಥರನೂ ನಾವು ಆಗಬೇಕು, ಈ ಥರನೂ ನಾವು ಬೆಳಿಬೇಕು ಅನ್ನೋ ಉತ್ಸಾಹ ನಮ್ಮ ಸ್ಟೂಡೆಂಟ್ಸ್ಗಳಲ್ಲಿ ಬಂದಿದೆ. ಸೊ ಇವತ್ತಿನ ದಿನ ಈ ಆಚರಣೆ ಮಾಡಿರೋದಕ್ಕೆ ನಾವೆಲ್ಲರಿಗೂ ತುಂಬ ಸಂತೋಷ. ಒಂದು ಕಾಲದಲ್ಲಿ ಅಬಲೆಯಾಗಿರೋ ಮಹಿಳೆ ಈಗ ಸಬಲೆಯಾಗಿ ಪ್ರವೃತ್ತಿ ಮಾಡಬೇಕು. ಆ ವಿಚಾರದಲ್ಲಿ ಲಾಸ್ಟ್ ಸ್ಟೂಡೆಂಟ್ ತಮ್ಗೆ ಹೇಳಕ್ಕೆ ಬಯಸ್ತೀವಿ. ಸರ್, ನಾನು ಲಾಸ್ಟ್ ಸ್ಟೂಡೆಂಟ್ಗೆ ಏನು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಆಗುವಂಥದ್ದು ಏನು ಸಹಾಯ ಮಾಡಬಹುದು, ಉಚಿತ ಕಾನೂನು ನೆರವು ಮಾಡ್ಬೋದು. ಸೊ ಅವರಿಗೆ ಆ ರೀತಿಯಲ್ಲಿ ಹೆಚ್ಚಿನ ಸಹಾಯ ಮಾಡಲಿ ನಮ್ಮ ಕಾನೂನು ವಿದ್ಯಾರ್ಥಿಗಳು ಅಂತೇಳಿ ನಾನು ಆಶಿಸ್ತೀನಿ ಸರ್. ಅದೇ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸನೂ ಮಾಡ್ತಾಯಿದ್ದೀವಿ. ಸೊ ಮಾಡಲಿ ಅಂತ ಆಶಿಸ್ತೀನಿ ಸರ್. ಈ ಇವತ್ತಿನ ಅಫ್ಕೋರ್ಸ್ ಸರ್, ಅಫ್ಕೋರ್ಸ್ ಇದೆ ಆ ಥರ ಕಾರ್ಯಗಳು. ನಾವು ಇವ್ರಿಗೆ ಅಂತ ಫ್ರೀ ಲೀಗಲ್ ಏಡ್ ಕ್ಯಾಂಪ್ಗಳು ಮಾಡ್ತೀವಿ. ಸೊ ಮತ್ತು ಗೌರ್ಮೆಂಟಿಂದ ಮಾಡೋವಂಥ ಎಲ್ಲ ಉಚಿತ ಕಾನೂನು ಅರಿವಿನಲ್ಲಿ ನಮ್ಮ ಸ್ಟೂಡೆಂಟ್ಗಳೆಲ್ಲ ಭಾಗವಹಿಸ್ತಾರೆ. ಭಾಗವಹಿಸೋದಲ್ಲಿ ಏನು ನಮ್ಮ ಗೌರ್ಮೆಂಟಿಂದ ಏನು ಸವಲತ್ತುಗಳು ಸಿಗ್ತಾ ಇದೆ ಅದನ್ನು ನಮ್ಮ ಸ್ಟೂಡೆಂಟ್ ಕೈಯಿಂದನೂ ಮಾಡಿಸ್ತೀವಿ ಸರ್ ನಾವು. ಆ್ಯಕ್ಚುಲಿ ಮಹಿಳೆಯರಿಗೆ ಇವತ್ತು ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ ಮಹಿಳೆ ಸಬಲೀಕರಣ ಅಂಥದ್ದು. ಹುಟ್ಟಿದಾಗ ಅಪ್ಪ ಅಮ್ಮ ಜೊತೆಗಾಗಿರ್ತಾರೆ, ನೆಕ್ಸ್ಟ್ ಗಂಡ ಬರ್ತಾರೆ ಹಿಂದ್ಗಡೆ. ಬಟ್ ಇವತ್ತು ನಾವು ಎದುರುಗಡೆ ನಿಂತ್ಕೊತೀವಿ, ಬಟ್ ನಮ್ಮ ಹಿಂದಿರೋದು ಪುರುಷರೇ. ಇವತ್ತು ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ, ಸಮಾಜದಲ್ಲಿ ಇದ್ದೀವಿ ಅಂದರೆ ಇವತ್ತು ನಾವು ಏನೇ ಮ್ಯಾನೇಜ್ ಮಾಡ್ಕೊಬಂದ್ರು ನಮ್ಮ ಸಪೋರ್ಟ್ ಬ್ಯಾಕ್ ಬೋನ್ ಆಗಿ ನಿಂತಿರೋದು ನಮ್ಮ ಹಸ್ಬೆಂಡ್ ಇರ್ಬೋದು, ನಮ್ಮ ಅಪ್ಪ ಅಮ್ಮನೇ ನಿಂತಿರೋದು. ಇವತ್ತು ನಾನೊಂದು ಲಾಸ್ಟ್ ಸ್ಟೂಡೆಂಟ್ ಓದ್ಕೊಂಡು ಇಲ್ಲಿ ಲೆಕ್ಚರ್ಸ್ ಆಗಿ ಪಾಠ ಮಾಡ್ಬೋದು, ಬಟ್ ಇದಕ್ಕೆಲ್ಲ ಸಪೋರ್ಟ್ ಆಗಿರೋದು ಒಂದು ಗಂಡೆ. ಅದೇ ನಾನು ಹೇಳೋದು, ಹೆಣ್ಣು ಇವತ್ತು ಹೆಂಗಾಗ್ತಾ ಇದೆ ಅಂದರೆ ಸಬಲೀಕರಣ ತನ್ನ ಮಿತಿಯನ್ನು ದಾಟಿ ಹೋಗಬಾರ್ದು ಅಂತ ನನ್ನೊಂದು ಇಷ್ಟ. ಯಾಕಂದರೆ ಇವತ್ತಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ನಮಗೆ ರಿಸ್ಟ್ರಿಕ್ಷನ್ ಹಾಕಬಾರ್ದು ಅಂತಾರೆ, ಬಟ್ ಆ ರಿಸ್ಟ್ರಿಕ್ಷನ್ ದಾಟಿ ಹೋಗೋದು ನನಗೆ ಇಷ್ಟ ಇಲ್ಲ. ಆ ರಿಸ್ಟ್ರಿಕ್ಷನ್ ಒಳಗಡೆ ಬದುಕೋದೇ ಚೆನ್ನಾಗಿದೆ ಅನಿಸುತ್ತೆ. ಸರಹದ್ದು ಇರಬೇಕು, ಹಾಗಂತ ಅತಿ ದಾಟ್ಕೊಂಡು ಇವತ್ತು ನೋಡ್ತಾ ಇದ್ದೀವಿ ಪಬ್ಬು ಇಂಥದ್ರೆಲ್ಲ ಹೋಗ್ಬಿಟ್ಟು ನಮ್ಗನ್ಸುತ್ತೆ ಹೆಣ್ಮಕ್ಳು ಇಷ್ಟರ ಮಟ್ಟಿಗೆ ಹೋಗ್ಬಿಟ್ರಾ, ಇಷ್ಟರ ಮಟ್ಟಿಗೆ ಸೊಸೈಟಿಯಲ್ಲಿ ಈ ರೀತಿಯ ಆ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದೀವಿ ಅಂದರೆ ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಷ್ಟು ನಾವು ಇರಬೇಕು, ಹಾಗಂತ ನಮ್ಮ ಮಿತಿನೂ ದಾಟಿ ಹೋಗಬಾರ್ದು ಅಂತ ನಂದೊಂದು ಉದ್ದೇಶ. ಇಷ್ಟೇ. ವುಮೆನ್ಸ್ನ ಗಾಡೆಸ್ ಅಂತನೆಲ್ಲ ಹೇಗೆ ಹೇಳ್ತೀವೋ ಹಾಗೆ ನಮ್ಮ ಅಡ್ವೊಕೇಸಿಲೂ ಅಷ್ಟೇ ನಾವು ನೋಡ್ಬೋದು. ಶಿ ಈಸ್ ಈಕ್ವಲೆಂಟ್ ಟು ಮೆನ್. Okay, because it's a very tough job when we are going to the courts. When the men is coming up as an advocate, even women are also, many are coming as an advocate. Okay, with their background, with their difficulty, with a child, I can see that. So I feel that even on Women's Day, I feel that not only as an advocate, even as a doctors, engineers. ಸೊ ಇದರೆಲ್ಲ ನೋಡಿದಾಗ ನಾವು ಹೇಗೆ ಎತ್ತರ ರಮಂತೆ ತತ್ರ ದೇವತಾ ಅಂತ ನಾವು ಹೇಗೆ ದೇವರು ಅಂತ ಹೇಳ್ತೀವಿ, ಹೆಣ್ಣು ಅನ್ನೋದು, ಅದರಲ್ಲಿ ನಮ್ಮ ಈ ಎಲ್ಲ ಏನು ನಮ್ಮದೇ ಆದ ಒಂದು ಸ್ಟೆಬಿಲಿಟಿ ಇದೆ. ನಾನು ಕೋರ್ಟಲ್ಲೂ ನೋಡ್ತೀನಿ, ಎಷ್ಟೋ ಕೇಸಸಲ್ಲೂ ಅಷ್ಟೇ ನಮ್ಮ ಲೇಡಿ ಅಡ್ವೊಕೇಟ್ಸ್ಗೆ ಆಪರ್ಚುನಿಟಿ ಕಮ್ಮಿ ಇದೆ ಆ್ಯಕ್ಚುಲಿ. ಬಟ್ ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ದಿನಾ ಓದಿ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ರೆಡಿಯಾಗಿ ಕಷ್ಟಪಟ್ಟು ಈಗಲೂ ಕೆಲವರು ನಾವೀಗ ಫರ್ದರ್ ನೋಡ್ತಾ ಸೀನಿಯರ್ ಕೌನ್ಸಿಲ್ಸು ತುಂಬ ಜನ ಲೇಡೀಸು ಆಗಿದ್ದಾರೆ. ಮತ್ತು ಈಗ ಆಲ್ರೆಡಿ 33% ರಿಸರ್ವೇಷನ್ ಕೊಡಬೇಕು ಅಂತ ಇದೆ. ಅದು ಕೂಡ ಈಗ ಹೋಗಿ ಈಗ 50% ಇದಕ್ಕೆ ಬಂದಿದೆ. ಸೊ ವಿ ಫೀಲ್ ವೆರಿ ಹ್ಯಾಪಿ ದ್ಯಾಟ್. ಸೊ ಕೋರ್ಟ್ಸಲ್ಲೂ ಅಷ್ಟೇ ದಿನ ಅದೆಷ್ಟು ಕಷ್ಟ ಆಗಿಬಿಡುತ್ತೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡಬೇಕು. ಒಂದೇ ಕೋರ್ಟಲ್ಲ, ಎಲ್ಲ ಕೋರ್ಟ್ಸ್ಗೂ ಓಡಾಡಬೇಕು. ಸೊ ಶಿ ಶುಡ್ ಗೆಟ್ ದಟ್ ಸ್ಟ್ರೆಂತ್. ಅವಳೇನು ಮಾಡ್ತಾಳೆ, ಬೆಳಗ್ಗೆ ಎದ್ದ ತಕ್ಷಣ
ತನ್ನ ಗಂಡನಿಗೆ ತನ್ನ ಮಕ್ಕಳಿಗೆ ಎಲ್ಲರಿಗೂ ಡಬ್ಬಿಗೆ ಹಾಕ್ತಾರೆ. ಅದೇ ತನಗೆ ಡಬ್ಬಿಗೆ ಹಾಕೊಳ್ಳೋ ಅಷ್ಟು ಟೈಮೇ ಇರಲ್ಲ ಅಲ್ಲಿ. ಓಡ್ ಬರ್ತಾ ಇರಬೇಕಲ್ಲಿ, 10:30 ಇರಬೇಕು ಕೋರ್ಟಲ್ಲಿ, ಮತ್ತು ಎಲ್ಲ ಥರ ಫೈಲ್ಸು ಇರುತ್ತೆ. ಸೊ ಮೆನ್ ಈಕ್ವಲೆಂಟಾಗೆ ಫೈಲ್ಸ್ನ ಅವರು ರೆಡಿ ಮಾಡಿಕೊಂಡು ಸಬ್ಮಿಷನ್ ಮಾಡಿಕೊಂಡು ದೇ ಆರ್ ಆಲ್ಸೋ ಇಂಪ್ರೂವೈಸ್ಡ್. ಸೊ ಐ ಫೀಲ್ ಬೋತ್ ಶುಡ್ ಗೋ ಬ್ಯಾಲೆನ್ಸ್ ಇನ್ ಐ ಫೀಲ್ ದಟ್ ಬೋತ್ ಆರ್ ವೀಲ್ಸ್ ಆಫ್ ಚಾರಿಯಟ್. ಒಂದು ಚಾರಿಯಟ್ದು ವೀಲ್ ಅಂತ ನಾನು ಇದು ಮಾಡ್ತೀನಿ. ಸೊ ಬೋತ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್.